ಆ, ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಕದಂಬರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಕದಂಬರನ್ನ ನಾವು ಕ್ರಿಸ್ತ ಪೂರ್ವ 345ರಿಂದ 545ನೇ ಒಂದು ಅಡಿಯಲ್ಲಿ 550ನೇ ಕಾಲಘಟ್ಟದಲ್ಲಿ ಏನಪ್ಪ ಅಂದ್ರೆ ನೋಡ್ತೀವಿ. ಇದು ಅಚ್ಚ ಕನ್ನಡದ ಮೊದಲ ಮಣಿತನವಾಗಿದೆ. ಕದಂಬರು ಯಾರಪ್ಪ ಅಂತಂದ್ರೆ ಅಚ್ಚ ಕನ್ನಡದ ನಮ್ಮ ಕನ್ನಡದ ಏನಪ್ಪ ಅಂದ್ರೆ ಮೊದಲ ಮಣಿತನವಾಗಿದೆ. ಇವು ಯಾವುದೇ ಒಂದು ಬೇರೆ ಪ್ರಾಂತ್ಯಕ್ಕೆ ಸೇರಿದೆ ಅಥವಾ ಬೇರೆ ಏನಪ್ಪ ಅಂದ್ರೆ ರಾಜ್ಯದ ಗಡಿಯಿಂದ ಬರೋಲ್ಲ ಅಂದ್ರೆ ನಮ್ಮ ಒಂದು ಕನ್ನಡದಲ್ಲಿಯೇ ಇರುವಂತ ಮಣಿತನ, ನಮ್ಮ ಕನ್ನಡದ ಏನಪ್ಪ ಅಂದ್ರೆ ಒಂದು ಮೊದಲನೇ ಮಣಿತನ ಅಂತ ಹೇಳ್ತೀವಿ ಕದಂಬರಿಗೆ. ಇವರು ಮನೆಯ ಮುಂದೆ ಕದಂಬ ವೃಕ್ಷ ಬೆಳೆದಿದ್ದರಿಂದ ಕದಂಬ ಎಂಬ ಹೆಸರು ಬಂತು. ಇವರು ಕದಂಬ ವೃಕ್ಷವನ್ನು ಮನೆಯ ಮುಂದೆ ಬೆಳೆಯೋದ್ರಿಂದ ಏನಪ್ಪ ಅಂದ್ರೆ ಕದಂಬ ಎಂಬ ಹೆಸರು ಬಂತು. ಇದರ ಸ್ಥಾಪಕ ಯಾರಂತಂದ್ರೆ ಮಯೂರವರ್ಮ ಅನ್ನೋಂಥ. ಮಯೂರವರ್ಮ ಏನಪ್ಪ ಅಂದ್ರೆ ಕದಂಬರ ಮಣಿತನದ ಸ್ಥಾಪಕ ಅಂತ ಹೇಳ್ತೀವಿ. ಇವರ ಲಾಂಛನ ಸಿಂಹ, ಆಮೇಲೆ ಇವರ ಧ್ವಜ ವಾನರ ಧ್ವಜ ಅಂತ. ಧರ್ಮ ವೈದಿಕ, ಕುಲದೇವರು ಮಧುಕೇಶ್ವರ. ಇವರ ಕುಲದೇವರು ಯಾರಪ್ಪ ಅಂತಂದ್ರೆ ಮಧುಕೇಶ್ವರ. ಆಡಳಿತ ಭಾಷೆಗಳು ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ. ಇವರ ಒಂದು 3 ಭಾಷೆಗಳಲ್ಲಿ ಇವರು ಆಡಳಿತವನ್ನು ಮಾಡ್ತಾರೆ. ಯಾವುವು ಅಂತಂದ್ರೆ ಪ್ರಾಕೃತ ಭಾಷೆ, ಸಂಸ್ಕೃತ ಭಾಷೆ ಮತ್ತು ಕನ್ನಡ ಭಾಷೆಗಳಲ್ಲಿ. ನ್ಯಾಯಾಲಯದ ಭಾಷೆಗಳು ಪ್ರಾಕೃತ ಮತ್ತು ಸಂಸ್ಕೃತ. ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅವರ ನ್ಯಾಯಾಲಯದ ಭಾಷೆಗಳನ್ನ ಇಟ್ಕೋತಾರೆ. ಪ್ರಮುಖ ಶಾಸನಗಳು ಯಾವಪ್ಪ ಅಂದ್ರೆ ಹಲ್ಮಿಡಿ ಶಾಸನ, ತಾಳಗುಂದ ಶಾಸನ, ನೆಕ್ಸ್ಟ್ ಗುಡ್ನಾಪುರ ಶಾಸನ, ಹಲಸಿ ಶಾಸನ, ಚಂದ್ರವಳ್ಳಿ ಶಾಸನ. ಇವು ಏನಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಆಗಿರ್ಬೋದು, ತಾಳಗುಂದ ಶಾಸನ, ಗುಡ್ನಾಪುರ ಶಾಸನ, ಹಲಸಿ ಶಾಸನ, ಚಂದ್ರವಳ್ಳಿ ಶಾಸನ, ಇವೆಲ್ಲ ಏನಪ್ಪ ಅಂದ್ರೆ ಈ ಕದಂಬ ಮಣಿತನದ ಪ್ರಮುಖ ಶಾಸನಗಳು. ಇದರಲ್ಲಿ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಕಾಕುತ್ವವರ್ಮ ಅಂತೇಳಿ, ಕಾಕುತ್ಸವರ್ಮ. ಕಾಕುತ್ಸವರ್ಮ ಏನಪ್ಪಾ ಅಂದ್ರೆ ಈ ಒಂದು ಕದಂಬರ ಮಣಿತನದ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಅದರ ಕೊನೆಯ ದೊರೆ ಯಾರು? ಕದಂಬರ ಮಣಿತೆಯ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಎರಡನೇ ಕೃಷ್ಣವರ್ಮ. ಏನಪ್ಪಾ ಅಂತಂದ್ರೆ ಕದಂಬ ಮಣಿತನದ ಕೊನೆಯ ದೊರೆ. ಇವರ ರಾಜಧಾನಿ ನೋಡೋದಾದ್ರೆ ಬನವಾಸಿ ಅಂತ ಹೇಳ್ತೀವಿ. ವರದಾ ನದಿಯ ದಡದ ಮೇಲಿದೆ. ಇದು ಯಾವುದು ನದಿಯ ದಡ ಮೇಲೆ ಅಂತಂದ್ರೆ ವರದಾ ನದಿಯ ದಡದ ಮೇಲಿದೆ ಬನವಾಸಿ ಅಂತ ಹೇಳ್ತೀವಿ. ಬನವಾಸಿಯನ್ನು ಮಹಾಭಾರತದಲ್ಲಿ ವೈಜಯಂತಿ ಏನ್ ಕರೀತಾರೆ ಅಂತಂದ್ರೆ ಬನವಾಸಿಯನ್ನು ಮಹಾಭಾರತದಲ್ಲಿ ವೈಜಯಂತಿ ಎಂದು ಕರೀತಾರೆ. ಗ್ರೀಕ್ ಪ್ರವಾಸಿಗ ಯಾರು? ಗ್ರೀಕ್ ಪ್ರವಾಸಿಗನಾದಂಥ ಟಾತಿಮಿ ಎನ್ನುವ ತನ್ನ ಜಿಯೋಗ್ರಫಿ. ಟಾತಿಮಿ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಜಿಯೋಗ್ರಫಿಯಲ್ಲಿ ಏನಪ್ಪಾ ಅಂತಂದ್ರೆ ಎಂಬ ಕೃತಿಯಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದಿದ್ದಾನೆ. ಈ ಒಬ್ಬ ಗ್ರೀಕ್ ಪ್ರವಾಸಿಗ ಟಾತಿಮಿ ತನ್ನ ಜಿಯೋಗ್ರಫಿ ಎಂಬ ಕೃತಿಯಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದಿದ್ದಾನೆ. ನೆಕ್ಸ್ಟ್ ಮಯೂರವರ್ಮ. ಇವರ ಬಗ್ಗೆ ಒಂದು ಮಾಹಿತಿ ನೋಡೋದಾದ್ರೆ ಮಯೂರವರ್ಮ ಕ್ರಿಸ್ತ ಪೂರ್ವ 345ರಿಂದ 360ರವರೆಗೆ ಇವನ ಕಾಲಘಟ್ಟ ಇರುತ್ತದೆ. ಈತ ಮಾನವ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ. ಈತ ಮಾನವ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತ ದೊರೆ. ತಂದೆ ಬಂಧುಶ್ರೀನ, ಅಜ್ಜ ಅಥವಾ ಗುರು ಯಾರಂತಂದ್ರೆ ವೀರಶರ್ಮ ಅಂತೇಳಿ. ಇವರ ಅಜ್ಜ ಅಥವಾ ಗುರು ಯಾರಂತಂದ್ರೆ ವೀರಶರ್ಮ, ತಂದೆ ಬಂಧುಸೇನ. ಗುಡ್ನಾಪುರ ಶಾಸನ ಈತನ ತಂದೆ ಮತ್ತು ಅಜ್ಜನ ಹೆಸರನ್ನು ತಿಳಿಸುತ್ತದೆ. ಗುಡ್ನಾಪುರ ಶಾಸನ ಏನಪ್ಪಾ ಅಂದ್ರೆ ಈ ಒಬ್ಬ ಮಯೂರವರ್ಮನ ತಂದೆ ಮತ್ತು ಅಜ್ಜನ ಹೆಸರನ್ನು ತಿಳಿಸುತ್ತದೆ. ಈತನ ಮೂಲ ಹೆಸರು ಮಯೂರ ಶರ್ಮ. ಈತನ ಮಯೂರವರ್ಮನ ಮೂಲ ಹೆಸರು ಏನಪ್ಪಾ ಅಂತಂದ್ರೆ ಮಯೂರ ಶರ್ಮ. ಈತ ಹೆಚ್ಚಿನ ವೇದಾಧ್ಯಯನಕ್ಕಾಗಿ ಅಥವಾ ನಿಖಿಲ ಎಂಬ ಪ್ರವಚನ ಕೇಳಲು ಅಂದಿನ ಶ್ರೇಷ್ಠ ವಿದ್ಯಾ ಕೇಂದ್ರವಾದ ಪಲ್ಲವರ ರಾಜಧಾನಿ ಕಂಚಿಗೆ ಹೋದನು. ಈತ ಏನಪ್ಪಾ ಅಂದ್ರ ಹೆಚ್ಚಿನ ವೇದಾಧ್ಯಯನಕ್ಕಾಗಿ ಅಥವಾ ನಿಖಿಲ ಎಂಬ ಪ್ರವಚನ ಕೇಳಲು ಏನಪ್ಪಾ ಅಂದ್ರೆ ಪಲ್ಲವರ ರಾಜಧಾನಿ ಕಂಚಿಗೆ ಹೋಗ್ತಾನ. ಮಯೂರವರ್ಮ ಕಂಚಿಯ ಪಲಾಗ್ರ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ, ಮಯೂರವರ್ಮ ಏನಪ್ಪಾ ಅಂದ್ರೆ ಕಂಚಿಯ ಪಲಾಗ್ರ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಪಲ್ಲವ ದೊರೆ ಶಿವಸ್ಕಂದ ವರ್ಮನ ಅಶ್ವಾರೋಹಿ ಸೈನಿಕರು ನದಿ ದಡದ ಮೇಲೆ ಹಾಕಿರುವ ಮರಿಬಟ್ಟೆಗಳ ಮೇಲೆ ಹಾದು ಹೋದರು. ಶಿವಸ್ಕಂದ ವರ್ಮನ ಅಶ್ವಾರೋಹಿ ಸೈನಿಕರು ಯಾರು? ಅವನು ಕಂಚಿನ ಪಲಾಗ್ರ ನದಿಯಲ್ಲಿ ಮಯೂರ ಶರ್ಮ
ಸ್ನಾನ ಮಾಡಬೇಕಾದ್ರೆ ಸೊ ಈ ಪಲ್ಲವ ದೊರೆ ಶಿವಸ್ಕಂದ ವರ್ಮನ ಅಶ್ವಾರೋಹಿ ಸೈನಿಕರು ಏನ್ ಮಾಡ್ತಾರಂದ್ರೆ ನದಿ ದಡದ ಮೇಲೆ ಹಾಕಿರುವ ಮಡಿ ಬಟ್ಟೆಗಳ ಮೇಲೆ, ಮಯೂರವರ್ಮನ ಮಡಿ ಬಟ್ಟೆಗಳ ಮೇಲೆ ಹಾದು ಹೋಗ್ತಾರ. ಸೊ ಕೋಪಗೊಂಡ ಮಯೂರ ಶರ್ಮ ನ್ಯಾಯ ಕೇಳಲು ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋದನು. ಸೊ ಅವಾಗ ಏನಪ್ಪಾ ಅಂದ್ರ ಕೋಪದಿಂದ ಏನ್ ಮಾಡ್ತಾನೆ, ಕೋಪಗೊಂಡಂತ ಮಯೂರ ಶರ್ಮ ನ್ಯಾಯ ಕೇಳಕ್ಕ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋಗ್ತಾನ. ಶಿವಸ್ಕಂದ ವರ್ಮ ಮಯೂರ ಶರ್ಮನನ್ನು ಅವಮಾನಗೊಳಿಸಿ, ಶಿವಸ್ಕಂದ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸಮಯದಲ್ಲಿ ಮಯೂರ ಶರ್ಮನನ್ನ ಅವಮಾನಗೊಳಿಸ್ತಾನ. ಸೊ ವಿಪ್ರ ಎಂದಾದರೂ ಕೃತಿಯನಾಗಲು, ಸೊ ಏನು ವಿಪ್ರ ಎಂದಾದರೂ ಕ್ಷತ್ರಿಯನಾಗಲು ಸಾಧ್ಯವೇ ಎಂದು ವ್ಯಂಗ್ಯ ನುಡಿತಾನ. ಸೊ ಮತ್ತಷ್ಟು ಕೋಪಗೊಂಡ ಮಯೂರ ಶರ್ಮ ಬ್ರಾಹ್ಮಣತ್ವವನ್ನು ತ್ಯಜಿಸಿ ಕ್ಷತ್ರಿಯನಾಗಲು ಆಂಧ್ರದ ಕರ್ನೂಲಿಗೆ ಹೋಗಿ. ಸೊ ಅವತ್ತೇನಪ್ಪಾ ಅಂದ್ರ ಸೊ ಮತ್ತಷ್ಟು ಕೋಪಗೊಂಡ ಮಯೂರ ಶರ್ಮ ಏನ್ ಮಾಡ್ತಾನಂದ್ರೆ ಬ್ರಾಹ್ಮಣತ್ವವನ್ನೇ ತ್ಯಜಿಸಿ ಕ್ಷತ್ರಿಯನಾಗಲು ಆಂಧ್ರದ ಕರ್ನೂಲಿಗೆ ಹೋಗಿ ಶ್ರೀಶೈಲದ ಬೆಟ್ಟ ಗುಡ್ಡದ ಜನರನ್ನು ಸಂಘಟಿಸಿ, ಅಲ್ಲಿರುವಂತಹ ಶ್ರೀಶೈಲದ ಬೆಟ್ಟದಲ್ಲಿರುವಂತಹ ಜನರನ್ನು ಸಂಘಟಿಸಿ ಕೂಟ ಯುದ್ಧ ತರಬೇತಿ ನೀಡಿ ಪಲ್ಲವರ ಗಡಿ ಪ್ರದೇಶಗಳು ಆಕ್ರಮಿಸಿಕೊಂಡನು. ಸೊ ಅವನು ಏನ್ ಮಾಡ್ತಾನಂತಂದ್ರೆ ಆಂಧ್ರದ ಕರ್ನೂಲಿಗೆ ಹೋಗಿ ಶ್ರೀಶೈಲದ ಬೆಟ್ಟದಲ್ಲಿರುವಂತಹ ಜನರನ್ನ ಸಂಘಟಿಸಿ ಏನಪ್ಪಾ ಅಂದ್ರೆ ಕೂಟ ಯುದ್ಧ ತರಬೇತಿ ಕೊಟ್ಟು ಪಲ್ಲವರ ಗಡಿ ಪ್ರದೇಶಗಳನ್ನು ಆಕ್ರಮಿಸಿಕೊಂಡನು. ಪಲ್ಲವರ ಸಾಮಂತರಾದ ಬೃಹತ್ ಬಾಣರನ್ನು ಸೋಲಿಸಿ, ಸೊ ಪಲ್ಲವರ ಸಾಮಂತರಾದಂಥ ಬೃಹತ್ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡನು. ಸೊ ಬೃಹತ್ ಬಾಣರಂತರು ಪಲ್ಲವರ ಸಾಮಂತರಾದಂಥ ಬೃಹತ್ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಳ್ತಾನ. ಬೃಹತ್ ಸೈನ್ಯದೊಂದಿಗೆ ಬಂದ ಪಲ್ಲವ ದೊರೆ ಶಿವಸ್ಕಂದ ವರ್ಮನನ್ನು ಯಶಸ್ವಿಯಾಗಿ ಸೋಲಿಸಿದನು. ಸೊ ಮಯೂರ ಶರ್ಮ ಏನ್ ಮಾಡ್ತಾನಂದ್ರೆ ಅಲ್ಲಿ ಪಲ್ಲವರ ದೊರೆಯಾದಂಥ ಶಿವಸ್ಕಂದ ವರ್ಮನನ್ನು ಕೂಡ ಯಶಸ್ವಿಯಾಗಿ ಸೋಲಿಸ್ತಾನ. ಅದು ಬೃಹತ್ ಸೈನ್ಯದೊಂದಿಗೆ ಬಂದಂತ. ಸೋತ ಶಿವಸ್ಕಂದ ವರ್ಮ ಪಶ್ಚಿಮ ಕರಾವಳಿಯಿಂದ ಪೆಹಾರದವರೆಗಿನ ಸೋತ ಶಿವಸ್ಕಂದ ವರ್ಮ ಪಶ್ಚಿಮ ಕರಾವಳಿಯಿಂದ ಪ್ರಹಾರದವರೆಗಿನ ಅಥವಾ ಮಲಪ್ರಭಾ ನದಿವರೆಗಿನ ಪ್ರದೇಶವನ್ನು ಬಿಟ್ಟುಕೊಟ್ಟು, ಸೊ ಮಲಪ್ರಭಾ ನದಿ ದಡದಲ್ಲಿರುವಂತಹ ಅಥವಾ ನದಿವರೆಗಿನ ಪ್ರದೇಶವನ್ನು ಬಿಟ್ಟುಕೊಟ್ಟು ಮಯೂರ ಶರ್ಮನನ್ನು ಸ್ವತಂತ್ರ ದೊರೆ ಎಂದು ಘೋಷಿಸಿದನು. ಸೊ ಏನ್ ಮಾಡ್ತಾನೆ ಅಂದ್ರೆ ಸ್ವತಂತ್ರ ದೊರೆ ಅಂತೇಳಿ ಶಿವಸ್ಕಂದ ವರ್ಮನೇ ಏನಪ್ಪಾ ಘೋಷಿಸ್ತಾನ. ಮಯೂರ ಶರ್ಮ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡನು. ಸೊ ಮಯೂರ ಶರ್ಮ ಏನ್ ಮಾಡ್ತಾನ ಅಂದ್ರೆ ಬನವಾಸಿಯನ್ನು ಏನಪ್ಪಾ ಅಂದ್ರೆ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಮಯೂರ ವರ್ಮ ಎಂಬ ಹೆಸರಿನೊಂದಿಗೆ ಅಧಿಕಾರಕ್ಕೆ ಬಂದನು. ಸೊ ಬನವಾಸಿಯನ್ನ ರಾಜಧಾನಿಯಾಗಿ ಮಾಡಿದ ನಂತರ ಮಯೂರ ಶರ್ಮ ಮಯೂರ ವರ್ಮ ಎಂಬ ಹೆಸರಿನೊಂದಿಗೆ ಅಧಿಕಾರಕ್ಕೆ ಬರ್ತಾನ. ಸೊ ಈತ ಅಶ್ವಮೇಧ ಯಾಗವನ್ನು ಕೈಗೊಂಡನು. ಈತನು ಕೂಡ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನ. ಸೊ ಈತ ಉತ್ತರದಲ್ಲಿ ತ್ರೈಕೂಟರು, ಅಬೀರರು, ಪಾರಿಯಾತ್ರಿಕರು, ಮೌಖರಿಗಳನ್ನು ಮತ್ತು ದಕ್ಷಿಣದಲ್ಲಿ ಪುನ್ನಾಟರನ್ನು ಸೇಂದ್ರಿಕರನ್ನು ಸೋಲಿಸ್ತಾನೆ. ಯಾರಂತಂದ್ರೆ ಈತ ಉತ್ತರದಲ್ಲಿ ತ್ರೈಕೂಟರು, ಅಬೀರರು, ಪಾರಿಯಾತ್ರಿಕರು, ಮೌಖರಿಗಳನ್ನು ಮತ್ತು ದಕ್ಷಿಣದಲ್ಲಿ ಪುನ್ನಾಟರನ್ನು ಸೇಂದ್ರಿಕರನ್ನು ಸೋಲಿಸಿದನು. ಈತ ಚಿತ್ರದುರ್ಗದಲ್ಲಿಯ ಚಂದ್ರವಳ್ಳಿ ಎಂಬಲ್ಲಿ ಚಂದ್ರವಳ್ಳಿ ಶಾಸನ ಹೊರಡಿಸಿದನು. ಸೊ ಈತ ಚಿತ್ರದುರ್ಗದ ಜಿಲ್ಲೆಯ ಚಂದ್ರವಳ್ಳಿ ಎಂಬಲ್ಲಿ ಏನಪ್ಪಾ ಅಂದ್ರೆ ಚಂದ್ರವಳ್ಳಿ ಶಾಸನವನ್ನ ಹೊರಡಿಸ್ತಾನ. ಚಂದ್ರವಳ್ಳಿ ಶಾಸನ ಮಯೂರ ವರ್ಮ ಅಶ್ವಮೇಧ ಯಾಗ ಕೈಗೊಂಡನೆಂದು, ನೀರಾವರಿಗಾಗಿ 18 ಕೆರೆಗಳನ್ನು ನಿರ್ಮಿಸಿದನೆಂದು, ತಾಳಗುಂದದ ಬ್ರಾಹ್ಮಣರಿಗೆ 144 ಗ್ರಾಮಗಳನ್ನು